ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಈ ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಆ ಅಲ್-ಫಲಾ ಯೂನಿವರ್ಸಿಟಿನಲ್ಲಿ ಶಾಯ್ನಾ ಸೈಯದ್ ಸಿಕ್ಲಲ್ಲ, ಇದನ್ನೆಲ್ಲ ಬಯಲಿಗೆ ಎಳೆದಿದ್ದು ಸಂದೀಪ್ ಚಕ್ರವರ್ತಿ ಅಂತ. ಇವರು ಮೂಲತಃ ಕರ್ನೂಲ್ನವರು, ಆಂಧ್ರ ಪ್ರದೇಶ, ಸೌತ್ ಇಂಡಿಯಾ ಅಂತ ಹೇಳೋದಕ್ಕೆ ನಮಗೂ ಹೆಮ್ಮೆ ಆಗುತ್ತೆ. ಇವರ ಪೂರ್ತಿ ಹೆಸರು ಬಂದ್ರು ಜಿ.ವಿ. ಸಂದೀಪ್ ಚಕ್ರವರ್ತಿ ಅಂತ. ಇವರು ಕರ್ನೂಲ್ನ ಮಂಟೆಸರಿ ಎಜುಕೇಶನ್ ಟ್ರಸ್ಟ್ ನಲ್ಲಿ 1ರಿಂದ PUC ವರೆಗೂ ಓದ್ತಾರೆ. ಹಾಗೆ ಕರ್ನೂಲ್ ಮೆಡಿಕಲ್ ಕಾಲೇಜ್ನಲ್ಲೇ ಇವರು MBBS ಮತ್ತು PG ಅನ್ನು ಮುಗಿಸ್ಕೊಳ್ತಾರೆ. ಇವರ ಅಪ್ಪ ಅಮ್ಮ ಕೂಡ ಗೌರ್ಮೆಂಟ್ ಎಂಪ್ಲಾಯಿ. ಇವರು ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ. ಜಾಸ್ತಿ ಇವರ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಬೇಡ ಅಂದ್ಕೊಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಹೇಳಬಾರ್ದು. 2014 IPS ಬ್ಯಾಚ್ ಇವರು. ಇವರಿಗೆ 6 ಟೈಮು ಪ್ರೆಸಿಡೆಂಟ್ ಗ್ಯಾಲಂಟರಿ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ಇಂಡಿಯನ್ ಆರ್ಮಿ ಚೀಫ್ ಅವರ ಪ್ರಶಸ್ತಿ ಕೂಡ ದೊರಕಿದೆ ಇವರಿಗೆ. ಜಮ್ಮು ಕಾಶ್ಮೀರ ಸರ್ಕಾರವು ಕೂಡ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲಿ ಇವರಿಗೆ ಸಾಹಸ ಪ್ರತಿಮೆಯ ಒಂದು ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಇದರ ಹಿಂದೆ ಇವರ ಪಾತ್ರವೇನು ಅಂತ ಹೇಳೋದಾದ್ರೆ, ಇವರಿಂದನೇ ಇಷ್ಟೆಲ್ಲ ಏನು ಬ್ಲಾಸ್ಟ್ ಆಗೋದನ್ನ, ಅದು ಹರಿಯಾಣದ ಫರೀದಾಬಾದ್ ನಲ್ಲಿ 2900 kg ಅಮೋನಿಯಂ ನೈಟ್ರೇಟ್ ಸಿಗುತ್ತಲ್ಲ, ಇದೆಲ್ಲ ಬಯಲಿಗೆ ಬಂದಿದ್ದು ಇವರು ತೆಗೆದುಕೊಂಡ ನಿರ್ಧಾರದಿಂದ, ಇವರ ಟೀಮು, ಇವರ ಎಫರ್ಟ್ ಇಂದನೇ ಇಷ್ಟು ದೊಡ್ಡ ಅನಾಹುತ ಆಗೋದನ್ನ ಇವತ್ತು ತಪ್ಪಿಸಿದಂಗಾಗಿದೆ. ಇವರು ಪೂಂಜಾ ಸೆಕ್ಟರ್ ಅಂದಾವರದಲ್ಲಿ ASP ಕೆಲಸ ಮಾಡಿದ್ದಾರೆ. ಉಪವರ, ಕುಲ್ಗಾಮ, ಅನಂತ್ನಾಗ್, ಬಾರಾಮುಲ್ಲಾದಲ್ಲಿ ಸೌತ್ ಝೋನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇವರು ಆಂಟಿ ಟೆರರಿಸ್ಟ್ ಟೀಮ್ ಅನ್ನ ಇವರು ಲೀಡ್ ಮಾಡಿದ್ದಾರೆ. ಅಕ್ಟೋಬರ್ 19 ಕುಲ್ಗಾಮ ಡಿಸ್ಟ್ರಿಕ್ಟ್ ನಲ್ಲಿ ಏನಾಗುತ್ತಂದ್ರೆ, ಜೈಷೆ ಮೊಹಮ್ಮದ್ ಸಂಘಟನೆಯವರು ಒಂದು ಪೋಸ್ಟರ್ ಅನ್ನ ಅಂಟಿಸಿರ್ತಾರೆ. ಅದು ಗೌರ್ಮೆಂಟ್ ವಿರುದ್ಧ ಮತ್ತು ಸೈನಿಕರ ವಿರುದ್ಧ, ಪೊಲೀಸರ ವಿರುದ್ಧ ಅಂಟಿಸಿರ್ತಾರೆ. ಇದೊಂದೇ ಕ್ಲೂ ಇಂದ ಇವರು ಇಲ್ಲಿ ತನಕ ಬಂದಿದ್ದಾರೆ. ಅದೇನು ಅಂಟಿಸಿರ್ತಾರಲ್ಲ ಪೋಸ್ಟರು, CCTV ಚೆಕ್ ಮಾಡ್ಕೊಂತ ಹೋಗ್ತಾರೆ ಇವರ ಟೀಮು, NI ಟೀಮು ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು. ಇದರಿಂದ ಯಾರ್ಯಾರು ಇದ್ದಾರೆ ಅಂತ ಇವರು ತಿಳಿಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕುಲ್ಗಾಮ ಡಿಸ್ಟಿಕ್ಕಿಂದ 20 ಕಿಲೋಮೀಟರ್ ಡಿಫ್ರೆನ್ಸ್ನಲ್ಲಿ ವಾನ್ಪೋರ್ ವಿಲೇಜ್ ಬರುತ್ತೆ. ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಬರುತ್ತೆ. ಅಲ್ಲಿ ಡಾಕ್ಟರ್ ಆದಿಲ್ ಮತ್ತು ಇರ್ಫಾನ್ ಅಹಮದ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈ ಪೋಸ್ಟರ್ ಹಿಂದೆ ಇದ್ದಿದ್ದು ಇವರೇ ಅಂತ ಅರೆಸ್ಟ್ ಮಾಡ್ತಾರೆ. ಇವರನ್ನ ಅರೆಸ್ಟ್ ಮಾಡಿ ಕೋರ್ಟಿಂಗ್ ಕೊಟ್ಟಾಗ ಇವರು ಹರಿಯಾಣದ ಫರೀದಾಬಾದ್ ನಲ್ಲಿ ಏನ್ ನಡೀತಿದೆ ಅಂತ ಹೇಳ್ತಾರೆ. ಸಂದೀಪ್ ಚಕ್ರವರ್ತಿ ಜಮ್ಮು ಕಾಶ್ಮೀರದ CM ಕೂಡ ಇನ್ಫಾರ್ಮ್ ಮಾಡಿರ್ತಾರೆ. ಹಾಗೆ ಡೆಲ್ಲಿ, ಗುಜರಾತ್ ATS ಇವ್ರಿಗೆಲ್ಲ ತಿಳಿಸ್ತಾರೆ ಈ ತರ ಆಗಿದೆ ಅಂತ. ಇದಾದ್ಮೇಲೆ ಪೊಲೀಸರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಇವರು ಫರೀದಾಬಾದ್ನ ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶಾಹಿನ್ ಸೈಯದ್, ಉಮರ್ ನಬಿ ಮತ್ತೆ ಇನ್ನೂ ಹಲವಾರು ಡಾಕ್ಟರ್ಗಳನ್ನ ಇವರು ಫಾಲೋ ಅಪ್ ಮಾಡ್ತಾರೆ. ಅದರಲ್ಲಿ ಮುಜಾಮಿಲ್ ಅನ್ನೋ ಒಬ್ಬ ಡಾಕ್ಟರ್ ಇರ್ತಾನೆ. ಅವರ ಮನೆ ಹತ್ರ ಇವರು 2900 kg ಅಮೋನಿಯಂ ನೈಟ್ರೇಟ್ ಅನ್ನ ಇವರು ಅಲ್ಲಿ ಬಚ್ಚಿಟ್ಟಿರ್ತಾರೆ. ಇವರ ಪ್ಲಾನಿಂಗ್ ಇದ್ದಿದ್ದು ಡಿಸೆಂಬರ್ 6. ಬಟ್ ಇವರು ಸಿಕ್ಕಾಕೊಂಡಿದ್ರಿಂದ ಬೇಗನೆ ಇದು ಹೊರಗಡೆ ಬಂತು. ಒಂದು ದಿನ ಮುಂಚೆ ಗೊತ್ತಾಗಿದ್ರೆ ಅವನು ಏನು ಉಮರ್ ನಬಿ ಬಂದ್ಬಿಟ್ಟು ರೆಡ್ ಫೋರ್ಟ್ ಎದುರುಗಡೆ ಬ್ಲಾಸ್ಟ್ ಮಾಡ್ಕೊಂಡಲ್ಲ, ಅದು ಕೂಡ ತಪ್ಪಿಸ್ಬೋದಾಗಿತ್ತು. ಇವು ಶಾಯ್ನಾ ಸೈಯದ್ದು ಎಂಥ ಮೆಂಟಾಲಿಟಿ ಅಂತಂದರೆ, ಇವಳು ಅಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಗಳನ್ನ ಮೋಟಿವೇಶನ್ ಮಾಡಿ ಟೆರರಿಸಮ್ ಕಡೆಗೆ ಇವಳು ಕನ್ವರ್ಟ್ ಮಾಡ್ತಾ ಇದ್ಲು. ಇವಳು ಆ್ಯಕ್ಚುಲಿ ಜೈಷೆ ಮೊಹಮ್ಮದ್ನ ಇಂಡಿಯಾದ ಲೇಡಿ ವಿಂಗ್ ಕಮಾಂಡರ್. ಇವಳು ಡೈರೆಕ್ಟು ಶಾದಿಯಾ ಅಜರ್ನಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಾಳೆ ಇವಳು. ಇದು ಯಾಕಾಯ್ತಂದರೆ, ಆಪರೇಷನ್ ಸಿಂಧೂರ್ ಆದಮೇಲೆ ಜೈಷೆ ಮೊಹಮ್ಮದ್ ಸಂಘಟನೆಯು ಸೈಲೆಂಟ್ ಆಗಿರುತ್ತೆ. ಇದರ ಮೇಲೆ ಕಣ್ಣಿಟ್ಟಿದ್ದಂತಹ ನಮ್ಮ ಸಂದೀಪ್ ಚಕ್ರವರ್ತಿ ಅವರು ಇಲ್ಲೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಇವರು ಇದನ್ನೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ ಇಷ್ಟೆಲ್ಲ ಬಯಲಿಗೆ ಬಂದಿದೆ. ಇನ್ನೂ ಹಲವಾರನ್ನ ವಿಶಾಖಪಟ್ಟಣದಲ್ಲೆಲ್ಲ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಒಟ್ಟು ಈ ಸಂದೀಪ್ ಚಕ್ರವರ್ತಿ ಇದಾರಲ್ಲ, ಇವರು ಭಾರತದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಈ 9 ಜನನ ಹಿಡಿಯೋದೈತಲ್ಲ, ಅದು ತುಂಬ ಕಷ್ಟಕರ. ಅವರು ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಇವರು ಆ್ಯಕ್ಚುಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇವರು ಮೆಸೇಜ್ಗಳನ್ನು ಮಾಡ್ಕೊಂಡು ಕೋಡ್ ವರ್ಡ್ಗಳಲ್ಲಿ ಇವರು ವ್ಯವಹಾರ ಮಾಡ್ತಿದ್ರಂತೆ. ದಾವತ್ತು ಮತ್ತು ಬಿರಿಯಾನಿ ಹೆಸರಿನಲ್ಲಿ ಇವರು ಕೋಡ್ ವರ್ಡ್ಗಳನ್ನು ಇವರು ಮಾತಾಡ್ಕೊಳ್ತಾ ಇದ್ರಂತೆ. ನಮಸ್ಕಾರ ಸ್ನೇಹಿತರೆ.